ಸದ್ಯಕ್ಕೆ ನಾನಿದ್ದೀನಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಐತಿಹಾಸಿಕ ನಗರಿ ಶ್ರೀರಂಗಪಟ್ಟಣದಲ್ಲಿ. ಬನ್ನಿ ಇಲ್ಲಿನ ಮತದಾರರು ಏನ್ ಹೇಳ್ತಾರೆ ಕೇಳೋಣ. ಸದ್ಯಕ್ಕೆ ಮಾತುಕತೆ ಅಡ್ಡಗಳಲ್ಲಿ ಒಂದಾದಂಥ ಟೀ ಹೋಟ್ಲುಗಳಲ್ಲಿ ನಿಜವಾಗ್ಲೂ ರಾಜಕೀಯ ಚರ್ಚೆಗಳು ಸಿಕ್ಕಾಪಟ್ಟೆ ಬಿಸಿ ಬಿಸಿಯಾಗಿ ನಡೀತಾ ಇರುತ್ತೆ. ರೈಟು ನಾನಂತ ಒಂದು ಅಡ್ಡಲ್ಲಿದ್ದೀನಿ. ಲೋಕಸಭಾ ಚುನಾವಣೆ ಶುರುವಾಗಿದೆ ರಂಗು. 27 ಕ್ಷೇತ್ರದ ಲೆಕ್ಕಾಚಾರ ಬೇರೆನೇ ಆಯಿತು ಅಂದರೆ ಮಂಡ್ಯ ಒಂದು ಲೆಕ್ಕಾಚಾರನೇ ಬೇರೆ. ಸೊ ನಿಮ್ಮ ಪ್ರಕಾರ ಈ ಸಲಿನ ಜಿದ್ದಾಜಿದ್ದಿ ಬಗ್ಗೆ ಏನು ಹೇಳ್ತೀರಾ? ಜಿದ್ದಾಜಿದ್ದಿ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಬಂದಿದ್ದಾರೆ ನಮ್ಮ ಮಂಡ್ಯ ಜಿಲ್ಲೆಗೆ. ಭಾರಿ ಫೈಟ್ ಇದೆ. ಸ್ಟಾರ್ ಚಂದ್ರು ಅವರಿದ್ದಾರೆ. ಗೊತ್ತಾ ನಿಮಗೆ ಸ್ಟಾರ್ ಚಂದ್ರು ಯಾರು ಅಂತ? ಅಲ್ಲ, ಈ ಕೇಳಿದ್ದೀವಿ, ರಿಯಲ್ ಆಗಿ ನೋಡಿಲ್ಲ. ಇವ್ರು ನೋಡಿದ್ದೀವಿ, ಕುಮಾರಸ್ವಾಮಿ ಅವ್ರು ನೋಡಿದ್ದೀವಿ. ಕುಮಾರಸ್ವಾಮಿ ಅವ್ರು ಬಂದಿದ್ದಕ್ಕೆ ಇಷ್ಟೊಂದು ಹೈ ವೋಲ್ಟೇಜ್ ಆಗಿರೋದ ಅಥವಾ ಪ್ರತಿ ಸಲ ಇದೇ ಥರ ಹೈ ವೋಲ್ಟೇಜ್? ಯಾವಾಗ ಹೈ ವೋಲ್ಟೇಜ್ ಇರ್ತದೆ. ಆದರೆ ಕುಮಾರಸ್ವಾಮಿ ಸ್ಪೆಷಲಲ್ಲಿ ಮಾಜಿ ಸಿ ಎಂ ಅವರು, ಅವ್ರ ಬಗ್ಗೆ ಭಾರಿ ಹೈ ವೋಲ್ಟೇಜ್ ಆಗುತ್ತೆ ಅಂತೀರ ಪಕ್ಕ? ಮಂಡ್ಯ ಜಿಲ್ಲೆ ಅಲ್ವೇ, ಹಾಗೆ ಯಾರು ಗೆಲ್ಬೋದು? ಜಿದ್ದಾಜಿದ್ದಿ ಇದೆ, ಕುಮಾರಸ್ವಾಮಿ ಗೆಲ್ಬೋದು ಅಂತ ನಮ್ಮ ನಿರೀಕ್ಷೆ. ಹೌದಾ? ಎಷ್ಟು ಲೀಡಿಂಗ್ ಗೆಲ್ತಾರೆ ಗೆದ್ರೆ? ಈಗ ಅಂದರೆ ಇವತ್ತು 1.5 ಲಕ್ಷ 2 ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ಅನಿಸಿಕೆ. 1.5 ಲಕ್ಷ ಅಂತ. ಓಕೆ. ಸುಮಲತಾ ಅವ್ರು ಕೊಟ್ಟಿದ್ದಿದ್ರೆ ಅಕಸ್ಮಾತ್? ಸುಮಲತಾ ಅವ್ರು ಕೊಟ್ಟಿದ್ದಿದ್ರೆ ಅಷ್ಟೇನಿಲ್ಲ. ಹೊಸತಿ ಇತ್ತು ಹೈ ವೋಲ್ಟೇಜ್, ಈಗೇನು ಅಷ್ಟೇ ಇರಲಿಲ್ಲ ನಮ್ಮ ಪ್ರಕಾರ. ಹೌದಾ? ಯಾಕೆ ಕುಮಾರಸ್ವಾಮಿ ಅವ್ರು ಬಂದಿದ್ದಕ್ಕೆ ಅಷ್ಟೊಂದು ಫೈಟ್ ಅಂತೀರಾ? ಕುಮಾರಸ್ವಾಮಿ ಅಂತಂದರೆ ಸರ್, ಈಗ ನಮ್ಮಲ್ಲಿ ಹೋದ ನಿಖಿಲ್ ಸ್ವಾಮಿ ನಿಂತಿದ್ದಾಗ ಸ್ವಲ್ಪ ಇಲ್ಲಿ ಪ್ರಾಬ್ಲಮ್ ಆಗೋಯ್ತು. ಯಾಕಂತಂದರೆ ಎಲ್ಲ ಪಕ್ಷವರು ಸೇರಿ ಸುಮಲತಾ ಮೇಡಮ್ಗೆ ಮಾಡಿದ್ರು. ಈ ಸಲ ಏನು ಮಾಡಿದ್ದಾರೆ ಅಂದರೆ ಎಲ್ಲರೂ ಈಗ ಮಿಂಗೈದ ನಮ್ಮ BJP ರೈತರ ಸಂಘ ಪುನಮ್ದವ್ರು ಎಲ್ಲ ಸೇರಿ ಒಟ್ಟಾಗಿ ಮಾಡೋದ್ರಿಂದ ಅವರು ಕುಮಾರಣ್ಣ ಗೆಲ್ತಾರೆ. ಓಕೆ. ಈ ಸಲಿನೂ ಅಕಸ್ಮಾತ್ ಸುಮಲತಾ ಅವ್ರಿಗೆ ಟಿಕೆಟ್ ಹೋಗಿದ್ದಿದ್ರೆ ಹೇಗೆ ಸರ್? ಖಂಡಿತ ಹೋಗೋದು ಗೆಲ್ಲೋರು ಪಕ್ಷದಿಂದ ಬಂದಿದ್ರೆ. ಇಂಡಿಪೆಂಡೆಂಟ್ ಆದರೆ ಕಷ್ಟ ಆಗೋದು. ಯಾಕಂದರೆ ಹೋದ ಸರಿ ಎಲ್ಲ ಪಕ್ಷದವ್ರು ಇದು ಮಾಡಿದ್ರು. ಯಾರು ಕಾಂಗ್ರೆಸ್ಸು, ದಳ, BJP, ರೈತರ ಸಂಘವ್ರು ಎಲ್ಲ ಸೇರಿ ಸುಮಲತಾ ಮೇಡಮ್ಗೆ ಮಾಡಿದ್ರು. ಈ ಸಲ ಏನಾದರೂ ಸುಮಲತಾ ಮೇಡಮ್ಗೆ ಏನಾದರೂ BJP ಕಡೆಯಿಂದ ಕೂಡ ಶೂರಾಗಿ ಇಂಡಿಪೆಂಡೆಂಟ್ ಆಗಿ ಸ್ವಲ್ಪ ಕಷ್ಟ ಆಗೋದು. ಮೈತ್ರಿ ಆಗಿರೋದು BJP ಮತ್ತು JDS ತುಂಬ ಅನುಕೂಲ ಆಗಿದೆ ಸರ್. ಈ ಸಲ ಅನುಕೂಲ ಆಗುತ್ತೆ, ತುಂಬ 100% ಅನುಕೂಲ ಆಗಿದೆ. ಈಗ ಮಂಡ್ಯ ವಿಧಾನಸಭಾ ತಗೊಂಡ್ರೆ ಅಷ್ಟು ಜನ MLAಗಳಿದ್ದಾರೆ, ಅವರೆಲ್ಲ ಗೆಲ್ಸ್ಕೊಂಬರಕ್ಕಾಗಲ್ವಾ ಸ್ಟಾರ್ ಚಂದ್ರ ಸರ್? ಅದು ಒಂದು ರೀತಿಲಿ ಯೋಚನೆ ಮಾಡಬೇಕಾದ ವಿಚಾರನೇ. ಆದ್ರೂ ಈಗ ನಮ್ಮಲ್ಲಿ ಈಗ ನಮ್ಮದು ದಳ ಇರೋದ್ರಿಂದ ಸ್ವಲ್ಪ ಎಲ್ಲ ಪಕ್ಷ ಮಿಂಗಳಾಗಿದ್ದಾರೆ ಸರ್. ಏನಪ್ಪ ಹಿಂಗೆ ಬರೀ ಸ್ಟಾರ್ ಚಂದ್ರು ಅವ್ರು ಒಂದ್ ಕಡೆ, ನೀವು ಮಾಮೂಲಿ ಚಂದ್ರು, ನಮ್ಮ ಮಾಮೂಲಿ ಚಂದ್ರು ಅವ್ರು ಯಾರು ಗೆಲ್ತಾರೆ ಮಂಡ್ಯ? ಯಾರು? ಕುಮಾರಸ್ವಾಮಿ. ಹೌದಾ? ಗ್ಯಾರಂಟಿ. ಎಷ್ಟು ಲೀಡಿಂಗ್ ಗೆಲ್ತಾರೆ ಸರ್. ಎಷ್ಟು ಲೀಡಿಂಗ್? ಒಂದು 5,000 ಮುಂದೆ ಗೆಲ್ತಾರೆ. ಇಲ್ಲ ಸರ್, ಒಂದು ಹೆಚ್ಚು ಕಮ್ಮಿ ಸರ್. ಇವತ್ತಿನ ಇದರಲ್ಲಿ ಸರ್ ಒಂದು ಲಕ್ಷ ಗೆಲ್ತಾರೆ. 1 ಲಕ್ಷ ಲೀಡರ್ ಗೆಲ್ತಾರೆ. ಗೆಲ್ತಾರೆ. ಏನ್ ಸರ್ ನೀವು 1 ಲಕ್ಷ ಅಂತಿದ್ರೆ, ಅಲ್ಲಿ ನೋಡಿದ್ರೆ ಕಾಂಗ್ರೆಸ್ ಅವ್ರ ಆ ಪಾರ್ಟಿ ಗ್ಯಾರಂಟಿ ಹೇಳ್ತಾರೆ ಸರ್. ಗ್ಯಾರಂಟಿಗೆ ಹೋಗ್ಬಿಟ್ರೆ ನೋಡಿ ಸಾಕಾಗ್ಬಿಟ್ಟೈತೆ ಜನಗಳಿಗೆ. ಎಲ್ಲಿ ಇದು ಗೆಲ್ತಾರೆ. ಸೊ ಫಸ್ಟು ಸರ್, ಈಗ ಮಂಡ್ಯದಲ್ಲಿ ತಗೊಂಡು ಅಂತಂದರೆ ನಿಖಿಲ್ ಸ್ವಾಮಿ ಅವ್ರ ಹೆಸರು ಬಂತು, ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಬಂತು. ಅದಾದಮೇಲೆ CS ಪುಟ್ಟರಾಜ್ ಅವ್ರು ಕೊಡ್ತಾರೆ ಅಂತ ಬಂತು. ಈಗ ಕಡೆಯಲ್ಲಿ ಈಗ ಕುಮಾರಣ್ಣವರು, ಈಗ ಕುಮಾರಣ್ಣವರೇ ಈಗ ಈ ಕ್ಷೇತ್ರ ಬೇಕು ಅಂತ ಹೇಳ್ತಿರೋದು ಅಥವಾ BJP ಅವ್ರು ನಿಲ್ಸಿರೋದು ನಿಮ್ಮ ಪ್ರಕಾರ? ಇಲ್ಲ, ಕುಮಾರಣ್ಣನೇ ನಿಂತ್ಕೊತಾರೆ. ಯಾಕೆ ಅಷ್ಟೊಂದು ಒಲವಂತೀರ ಮಂಡ್ಯ ಕಂಟ್ರೋಲ್? ಏನು ಜನಗಳಿಗೆ ಅಭಿಮಾನಿ, ಮಂಡಿನೇ ಮಗ ಅವರು ಅವಾಗಿಂದ ಇದು ಮಾಡವ್ರೆ, ಅದಕ್ಕೋಸ್ಕರ ಅವರು ಇದು ಮಾಡ್ತಾವ್ರೆ. ಏನೋ ಒಂದು ರೈತರು ಅನುಕೂಲ ಆಗುತ್ತೆ ಅನ್ನೋದೊಂದು ಅಷ್ಟೇ ಸರ್. ಅವರು ಏನು ಅನುಕೂಲ ಆಗಿದೆ ಕಳೆದ 5 ವರ್ಷದಲ್ಲಿ? ಏನು ಮಂಡ್ಯ ಇಂಪ್ರೂವ್ಮೆಂಟ್ ಆಗಿದೆ ಸರ್? ಈಗ ಹೋದ ಸರಿ ಸರ್ ಗೆದ್ದಿದ್ರೆ, ಸರ್ಕಾರ ಬಂದಿದ್ರೆ ನಮ್ಮ ದಳದಿಂದ ರೈತ ಸಾಲ ಮನ್ನಾ ಆಗೋದು, ಅದಕ್ಕೆ ಅವಕಾಶ ಆಗಲಿಲ್ಲ. ಅದರಿಂದಾಗಿ ಈ ಸಲ ಒಂದು ಮಾಡೋದೊಂದು ಆಸೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.